ಬೀದರ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತ್ಯಾಗಮಯಿ ಮಾತೋಶ್ರೀ ರಮಾತಾಯಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ 127ನೇ ಜಯಂತಿಯನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಡಾಕುಳಿಗಿ ಮತ್ತು ಜಿಲ್ಲಾ ಸಂಚಾಲಕರಾದ ರಮೇಶ್ ಮಂದಪಳ್ಳಿ ಹಾಗೂ ವಿಭಾಗ ಸಂಚಾಲಕರು ರಾಜ್ಕುಮಾರ್ ಬನೀರ್ ಹಾಗೂ ದಲಿತ ಮುಖಂಡರು ಅನಿಲ್ ಕುಮಾರ್ ಬೇಲ್ದಾರ್ ಮತ್ತು ಪ್ರೇಮ್ ಸಾಗರ್ ದಾಂಡೇಕರ್, ಮಹಿಳಾ ಘಟಕದ ರಾಜ್ಯ ಸಂಘಟನಾ ಸಂಚಾಲಕರಾದ ರಂಜಿತ್ ಜೇನರ್, ಮಾರುತಿ ಶಿಂದೆ, ಸಂಜುಕುಮಾರ್ ಬ್ಯಾಗಿ, ಬಸವರಾಜ್ ಕಾಂಬ್ಳೆ ಹಾಗೂ ಲಕ್ಷ್ಮಣ್ ಹೊನ್ನಡಿ, ಅಂಬದಾಸ್ ಗಾಯಕ್ವಾಡ್ ಮತ್ತು ಅಹಮದ್ ಅಲಿಯಾಬಾದ್ ಕಾಳಪ್ಪ, ಮೈಲೂರೆ, ಮಾರುತಿ ಜಗದಾಳ್ ಇತರರು ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿಯ ಆದೇಶದಂತೆ ರಾಜ್ಯದ ಎಲ್ಲ 30 ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಳ ಸಂಗಾತಿ, ಈ ದೇಶದ ತ್ಯಾಗಮಯಿ ಮಹಿಳಾ ನಾಯಕಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 127ನೇ ಜಯಂತಿ ಅಂಗವಾಗಿ ಇವತ್ತೆಲ್ಲ ಜಿಲ್ಲಾ ಕೇಂದ್ರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳಲ್ಲಿ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಅವರ ಜಯಂತಿಯ ಶುಭಾಶಯಗಳನ್ನು ಎಲ್ಲ ನಾಡಿನ ಜನತೆಗೆ ತಿಳಿಸ್ತಾ ಇದ್ದೀವಿ. ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಭಾಳ ಸಂಗಾತಿಯಾಗಿ ಆಗಿ ಬಂದ ಮೇಲೆ ಅವರ ಪ್ರತಿಯೊಂದು ಯಶಸ್ವಿನ ಹಿಂದೆ, ಬಾಬಾ ಸಾಹೇಬರ ಪ್ರತಿಯೊಂದು ಯಶಸ್ಸಿನ ಹಿಂದೆ ರಮಾಬಾಯಿ ಅವರ ಬಹಳ ದೊಡ್ಡ ಕೊಡುಗೆ ಇದೆ. ಇದು ಚರಿತ್ರೆ ಹೇಳುತ್ತೆ. ಇವತ್ತು ಅನೇಕ ಸಂದರ್ಭಗಳಲ್ಲಿ ಮಕ್ಕಳಿಗೋಸ್ಕರ ತಾಯಿ ತ್ಯಾಗ ಮಾಡಿದ್ದನ್ನು ನೋಡಿದ್ದೇವೆ. ಆದರೆ ಗಂಡನಿಗೋಸ್ಕರ ಇಡೀ ತನ್ನ ಜೀವಮಾನ ಸುಖ ಸಂಪತ್ತು ಯಾವುದನ್ನು ಬಯಸದೆ ಇಡೀ ತನ್ನ ಜೀವಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಓದಿಗಾಗಿ ಸಹಕರಿಸಿ ಅವರ ಜ್ಞಾನ ಸಂಪಾದನೆ, ಅವರ ಸಮಾಜ ಸೇವೆ, ಅವರ ದೇಶ ಸೇವೆಗಾಗಿ ಅವರ ಒಂದು ಹೋರಾಟಕ್ಕೆ, ಬಾಬಾ ಸಾಹೇಬ್ ಅವರ ಹೋರಾಟಕ್ಕೆ ಸ್ಫೂರ್ತಿಯ ನೆಲೆಯಾಗಿ ಮಾತಾಜಿಯವರು ನಿಂತು ಇವತ್ತು ಚರಿತ್ರಾರ್ಹವಾಗಿದ್ದಾರೆ. ಅಂಥ ತಾಯಿಯ ಒಂದು ತ್ಯಾಗಮಯ ಗುಣಗಳನ್ನು ಇಂದಿನ ಮಹಿಳೆಯರು ಅನುಸರಿಸಬೇಕಾಗಿ ಬಂದಿದೆ ಮತ್ತು ಅಂಥ ಮಹಿಳೆಯರು ಸಾಮಾಜಿಕ ಹೋರಾಟದಲ್ಲಿ ತೊಡಗಿ ಈ ದೇಶದ ಸಾಮಾಜಿಕ ನ್ಯಾಯ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸಿರ್ತಕ್ಕಂಥ ಸಂವಿಧಾನ, ಆ ಸಂವಿಧಾನದಿಂದ ಇವತ್ತು ಕೋಟ್ಯಾಂತರ ಜನ ಏನು ಫಲಾನುಭವಿಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ರಮಾಬಾಯಿ ಅಂಬೇಡ್ಕರ್ ಅವರು ಕೊಟ್ಟಂಥ ಕನಸಿನ ಒಂದು ಭಾರತ ಮತ್ತು ಈ ಒಂದು ಅಸ್ಪೃಶ್ಯ ಸಮುದಾಯಗಳನ್ನು ಬೆಳಕಿನಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನದಲ್ಲಿ ನಾವು ನೀವೆಲ್ಲ ಭಾಗಿಯಾಗೋಣ. ಇವತ್ತು ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಇವತ್ತು ಸಾಯಂಕಾಲವೂ ಕೂಡ ಅಂಬೇಡ್ಕರ್ ಸರ್ಕಲ್ ಹತ್ರ ಕಾರ್ಯಕ್ರಮ ಇದೆ. ಗೋವಿಂದ್ ಪೂಜಾರಿ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ಎಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು, ತಾಲೂಕು ಮಟ್ಟದ ಪದಾಧಿಕಾರಿಗಳು ಸಾಯಂಕಾಲ ಸಕ್ರಿಯವಾಗಿ ಭಾಗವಹಿಸಬೇಕಂತೇಳಿ ನಾನು ಈ ಮೂಲಕ ಕೋರಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ ತಿಳಿಸಿ ನಾನು ಮಾತನಾಡ್ತೀನಿ. ಜೈ ಭೀಮ್, ಜೈ ರಮಾತಾಯಿ ಅಂಬೇಡ್ಕರ್. ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ವಾದ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಏಕಕಾಲಕ್ಕೆ ಇವತ್ತು ತಾಲೂಕು ಮಟ್ಟ, ಗ್ರಾಮ ಮಟ್ಟದಲ್ಲಿ ಹಿಡ್ಕೊಂಡು ಎಲ್ಲ ಕಡೆ ನಮ್ಮ ಅಂಬೇಡ್ಕರ್ವಾದ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದ ಮತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ವಾದ ಜೊತೆಯಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ, ಸರ್ಕಾರ ನೌಕರರು ಮತ್ತು ಮಹಿಳೆಯರು, ಪ್ರಗತಿಪರರು ಸೇರಿಕೊಂಡು ಇಂದು 127ನೇ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಭಾಳ ಇಲ್ಲಿ ಸಾಯಂಕಾಲ ಈಗಾಗಲೇ ಹೇಳಿದ್ದಾರೆ. ವಿಜೃಂಭಣೆಯಿಂದ ಕಾರ್ಯಕ್ರಮದಲ್ಲಿ ಈಗ ಸಾಂಕೇತಿಕವಾಗಿ ನಾವು ಇಲ್ಲಿ ಪೂಜಾ ಕಾರ್ಯಕ್ರಮವನ್ನು ಮಾಡಿ ಆ ತಾಯಿಗೆ ಗೌರವವನ್ನು ಸಲ್ಲಿಸಿ, ಇದರ ಉದ್ದೇಶ ಇವತ್ತು ದೇಶದ ಮತ್ತು ಚರಿತ್ರೆಯಲ್ಲಿ ಇತಿಹಾಸ ಇವತ್ತು ನಿರ್ಮಾಣ ಆಗಿದೆ ಅಂದರೆ ಈ ತಾಯಿಯ ಒಂದು ತ್ಯಾಗದಿಂದ. ಒಂದು ವೇಳೆ ಬಾಬಾ ಸಾಹೇಬರು ವಿದೇಶಕ್ಕೆ ಹೋದಾಗ ಬಾಬಾ ಸಾಹೇಬರಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕ ಸಂದರ್ಭದಲ್ಲಿ ಮಗವನ್ನು ಕಳೆದುಕೊಂಡಾಗ ಸುದ್ದಿ ಹೋಗ್ತದೆ ಬಾಬಾ ಸಾಹೇಬರಿಗೆ, ಆ ತಾಯಿಗೆ ಆ ದುಃಖ ಹೆಂಗಿರ್ಬೇಕು ಲೆಕ್ಕ ಹಾಕಿ. ಈಗ ಸುಮ್ಮನೆ ಏನೋ ಒಂದು ತಕ್ಲೀಫ್ ಆದರೆ ಮನುಷ್ಯಗೆ ಏನೋ ತಕ್ಲೀಫ್ ಆಯ್ತಲ್ಲ, ತನ್ನ ಮಗನನ್ನು ಕಳ್ಕೊಂಡು ಬಾಬಾ ಸಾಹೇಬರಿಗೆ ವಿದೇಶದಲ್ಲಿ ತಕ್ಲೀಫ್ ಆಗಬಾರ್ದು ಅಂತೇಳಿ ಇವತ್ತು ಈ ವಿಶ್ವದ ಮಹಿಳೆಯರು, ಅದು ವಿಶೇಷವಾಗಿ ಭಾರತದಲ್ಲಿ ಮಹಿಳೆಯರು ಮತ್ತು ಸರ್ವ ಜನರ ಮಹಿಳೆಯರು, ಮಂದಿಗೆ ಏನದ ಅಂದರೆ ಬಾಬಾ ಸಾಹೇಬ್ ಖಾಲಿ ದಲಿತ ಮಹಿಳೆಯರಿಗಲ್ಲ, ಇವತ್ತು ವಿಶ್ವದ ಮತ್ತು ಭಾರತದ ಎಲ್ಲ ಮಹಿಳೆಯರಿಗೆ
ಇವತ್ತು ಸಂವಿಧಾನ ಬರೀಲಿಕ್ಕೆ ಪ್ರೋತ್ಸಾಹ ಮಾಡ್ತಕ್ಕಂಥ ತಾಯಿ ರಮಾಬಾಯಿಯ ತ್ಯಾಗವನ್ನು ಯಾವುದೇ ಮಹಿಳೆ ಭಾರತದಲ್ಲಿ ಮರೆಯಬಾರದು. ಈ ಒಂದು ಸಂದರ್ಭದಲ್ಲಿ ಅವರು ಕೊಟ್ಟಂಥ ಒಂದು ತ್ಯಾಗ, ಇವತ್ತು ನಾವೆಲ್ಲರೂ ಸುಖ ಸಮೃದ್ಧಿ ಸ್ವಾಭಿಮಾನ್ಯದ ಬದುಕ್ತಾ ಇದ್ದೇವೆ ಅಂದರೆ ಅದು ಮಾತಾ ರಮಾಬಾಯಿಯವರ ಭಾಳ ದೊಡ್ಡ ಕೊಡುಗೆ ಇದೆ ಭಾರತ ದೇಶಕ್ಕೆ. ಸಮಸ್ತ ಭಾರತೀಯರ ಪರವಾಗಿ ನಾನು ಜನ್ಮದಿನದ ಶುಭಾಶಯವನ್ನು ಕೋರುತ್ತೇನೆ. ಜೈ ಭೀಮ್, ಜೈ ಸಂವಿಧಾನ. माता रमाबाई का 127वां जयंती मनाया जा रहा है। इस मौके पर जो बाबा साहब अम्बेडकर हमारे देश को संविधान दे चुके हैं, इसके पीछे माता रमाबाई का त्याग बहुत बड़ा है। बाबा साहब 13 साल बाहर देशों में जो एजुकेशन के लिए बाहर देश के लिए गए थे, तो पूरा वो 13 साल रमाबाई यहाँ पर अपने देश में रहते हैं। अपना परिवार का पूरा जिम्मेदारी रमाबाई ने उठाया। तो इसीलिए बाबा साहब आज जो कुछ भी हमारे देश के लिए कर चुके हैं, उसके पीछे क्या है? माता रमाबाई का त्याग। तो बाबा साहब अम्बेडकर जितने भी महान बड़े विद्वान थे, मगर उनका गरीबी बहुत था, घर में बहुत गरीबी था। उनके घर में 14 लोग, वो 14 लोगों को पालन पोषण करने का जिम्मेदारी सारा रमाबाई के ऊपर, माता रमाबाई के ऊपर। तो उन्होंने माता रमाबाई ने शिकायत बाबा साहब को कभी भी शिकायत न करते हुए, बाबा साहब देश के लिए काम कर रहे हैं, दलितों के लिए काम कर रहे हैं, पिछड़े वर्ग के लिए काम कर रहे हैं, महिलाओं के लिए काम कर रहे हैं। ये समझते हुए रमाताई ने ये समझते हुए बाबा साहब को कभी भी शिकायत नहीं की। वही समाधान से अपना जो है अपना जिम्मेदारी माता रमाबाई ने उठाया और बाबा साहब के पीछे हमेशा वहाँ खड़े रहकर उनकी जिम्मेदारी निभाने के लिए उनका सहारा दिया। तो इस मौके पर हम सारे देश में माता रमाबाई का जो आज जयंती मनाया जा रहा है, तो इस मौके पर जितना हम बाबा साहब को सम्मान से देखते हैं, उसी सम्मान हम माता रमाबाई को आज इस मौके पर दे रहे हैं। तो जय भीम, जय माता रमाई। सर आपका नाम बोलिए। प्रेम सागर दांडेकर। ಜೈ ರಮಾಯಿ. ಸಮಸ್ತ ನಾಡಿನ ಜನತೆಗೆ ವಿಶೇಷವಾಗಿ ಇವತ್ತಿನ ದಿನ ಈ ನಮ್ಮ ಭಾರತ ದೇಶಕ್ಕೆ ವಿಶೇಷ ದಿನ ಆಗಿರುತ್ತದೆ. ಯಾಕೆಂದರೆ ಇವತ್ತು ಈ ಭಾರತ ದೇಶದಲ್ಲಿ ರಮಾಬಾಯಿ ಎಂಬ ತ್ಯಾಗಿ ಮಾತೆಯ ಇರಲಿಲ್ಲ ಅಂದರೆ ಇವತ್ತು ಈ ಭಾರತ ದೇಶದ ಸಂವಿಧಾನ ಆಗ್ತಾ ಇರಲಿಲ್ಲ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಶಿಕ್ಷಣ ಪಡೆಯಲು ಅತಿ ದೊಡ್ಡ ತ್ಯಾಗ ಅಂದರೆ ರಮಾತಾಯಿಯವರಾಗಿರುತ್ತದೆ. ಹಾಗಾಗಿ ಈ ಒಂದು ಭಾರತ ದೇಶದ ಎಲ್ಲ ಜನತೆಗೆ ನಾನು ಇವತ್ತು ರಮಾತಾಯಿ 127ನೇ ಜಯಂತಿ ಉತ್ಸವದ ಶುಭಾಶಯವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ರಾಜ್ಯ ಆದೇಶದಂತೆ ಇಡೀ ರಾಜ್ಯಾದ್ಯಂತ ಇಡೀ ಜಿಲ್ಲೆ ಹಾಗೂ ಎಲ್ಲ ತಾಲೂಕು ಗ್ರಾಮ ಮಟ್ಟದಲ್ಲಿ ಈ ಒಂದು ರಮಾತಾಯಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಸರ್ಕಾರ ಹತ್ರ ನನ್ನ ನೇತೃತ್ವದಲ್ಲಿ ನಾನು ಜಿಲ್ಲಾ ಸಂಚಾಲಕನಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಹಿರಿಯರು, ನಮ್ಮ ಮುಖಂಡರು, ಅದೇ ರೀತಿ ನಮ್ಮ ಅಧಿಕಾರಿ ಪ್ರೇಮ್ ಸಾಗರ್ ದಾಂಡೇಕರ್, ಅನಿಲ್ ಬೆಲ್ದಾರ್ ಸರ್, ನಮ್ಮ ರಮೇಶ್ ಜಾಕೋಳ್ಗಿ, ಅದೇ ರೀತಿ ರಾಜ್ಕುಮಾರ್ ಬನ್ನೀರ್, ಇದೇ ರೀತಿ ಎಲ್ಲ ಹಿರಿಯ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಅನಂತ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿ ರಮಾತಾಯಿ 127ನೇ ಜಯಂತಿ ಉತ್ಸವಕ್ಕೆ ಶುಭಾಶಯ. ನಮ್ಮ ಹೆಸರು